ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮನು ಆರ್ಟಿಫ್ಯಾಕ್ಟ್ಸ್. ಇವತ್ತೊಂದು ಸಖತ್ ಹಾಟ್ ಆಗಿರೋ ಟಾಪಿಕ್ ಇದೆ, ಅದು ನಮ್ಮ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಸಿನಿಮಾ ಬಗ್ಗೆ. ವಿಡಿಯೋ ನೋಡೋದಕ್ಕೆ ಮುಂಚೆ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ನಡ ಚಿತ್ರರಂಗದ ಲೇಟೆಸ್ಟ್ ಸುದ್ದಿ ಬರ್ತಾನೆ ಇರುತ್ತೆ, ಫಾಲೋ ಮಾಡಿ ಗೈಸ್. 777 ಚಾರ್ಲಿ ಕನ್ನಡ ಚಿತ್ರರಂಗದ ಒಂದು ಎಕ್ಸ್ಪೆರಿಮೆಂಟ್ ಸಿನಿಮಾ. ರಕ್ಷಿತ್ ಶೆಟ್ಟಿ ಅಭಿನಯಿಸಿರುವಂತಹ ಈ ಒಂದು ಸಿನಿಮಾ ಕನ್ನಡ ಚಿತ್ರರಂಗದ ಅತ್ಯದ್ಭುತ ಸಿನಿಮಾಗಳಲ್ಲಿ ಒಂದಾಗಿದೆ. ಕಿರಣ್ ರಾಜ್ ಡೆಬ್ಯೂ ಡೈರೆಕ್ಷನ್ಗೆ ಒಂದು ಬಿಗ್ ಸಕ್ಸಸ್ ತಂದು ಕೊಟ್ಟಂತಹ ಸಿನಿಮಾ ಅಂತಾನು ಹೇಳ್ಬಹುದು. ಆಕ್ಚುಲಿ ಇವರ ಕತೆ ಡೈರೆಕ್ಷನ್ ಸಿಕ್ಕಾಪಟ್ಟೆ ಸೌಂಡ್ ಮಾಡಿತ್ತು. ಅಷ್ಟೇ ಅಲ್ಲ, ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಭರವಸೆಯ ನಿರ್ದೇಶಕ ಅಂತ ಅನ್ನಿಸ್ಕೊಂಡಿದ್ರು. ಇದೀಗ ಡೈರೆಕ್ಟರ್ ಕಿರಣ್ ರಾಜ್ ಅವರು ಒಂದು ಹೊಸ ಸ್ಕ್ರಿಪ್ಟ್, ಒಂದು ಹೊಸ ಸಿನಿಮಾ ವಿಚಾರವಾಗಿ ಮತ್ತೆ ಸೌಂಡ್ ಮಾಡ್ತಿದ್ದಾರೆ. ಕಿರಣ್ ರಾಜ್ ಡೈರೆಕ್ಷನ್ ನ ಮುಂದಿನ ಸಿನಿಮಾ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಜೊತೆ ಅಂತ ಕನ್ಫರ್ಮ್ ಆಗಿದೆ. ಒಬ್ರು ಟ್ಯಾಲೆಂಟೆಡ್ ಟೆಕ್ನಿಷಿಯನ್, ಮತ್ತೊಬ್ರು ಫ್ಯಾಷನೇಟ್ ಆಕ್ಟರ್. ಈ ಇಬ್ಬರ ಕಾಂಬಿನೇಷನ್ ಮಾತ್ರ ಸೂಪರ್ ಅಂತಾನೆ ಹೇಳ್ಬಹುದು. ಇನ್ನು ಧ್ರುವ ಸರ್ಜಾ ಅವರ ಕೆಡಿ ಸಿನಿಮಾ ಇದೇ ಏಪ್ರಿಲ್ 30ಕ್ಕೆ ರಿಲೀಸ್ ಆಗ್ತಿದೆ. ಸದ್ಯಕ್ಕೆ ಧ್ರುವ ಕ್ರಿಮಿನಲ್ ಸಿನಿಮಾದ ಶೂಟಿಂಗ್ ನಲ್ಲಿ ತುಂಬಾನೇ ಬ್ಯುಸಿ ಆಗಿದ್ದಾರೆ. ಕ್ರಿಮಿನಲ್ ಸಿನಿಮಾವನ್ನ ರಾಜ್ ಗುರು ನಿರ್ದೇಶನ ಮಾಡ್ತಿದ್ದಾರೆ. ಮನೀಶ್ ಅವರು ಗೋಲ್ಡ್ ಮೈನ್ ಟೆಲಿಫಿಲ್ಮ್ಸ್ ಮೂಲಕ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಈ ಸಿನಿಮಾ ಕೂಡ ಈ ವರ್ಷವೇ ರಿಲೀಸ್ ಮಾಡೋ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಸುದ್ದಿ ಇದೆ. ಆಕ್ಚುಲಿ ಮಾರ್ಟಿನ್ ಆದ್ಮೇಲೆ ಧ್ರುವ ಸರ್ಜಾ ಅವರು ಸ್ಕ್ರಿಪ್ಟ್ ಸೆಲೆಕ್ಷನ್ ನಲ್ಲಾಗ್ಲಿ ಅಥವಾ ಡೈರೆಕ್ಟರ್ಸ್ ನ ಚೂಸ್ ಮಾಡೋ ವಿಚಾರದಲ್ಲಾಗ್ಲಿ ಸ್ವಲ್ಪ ಫೋಕಸ್ ಮಾಡ್ತಿದ್ದಾರೆ ಅಂತ ಅನಿಸ್ತಿದೆ. ಒಟ್ನಲ್ಲಿ ನಂಗಂತೂ ಕಿರಣ್ ರಾಜ್ ಧ್ರುವ ಕಾಂಬಿನೇಷನ್ ಬಗ್ಗೆ ತುಂಬಾನೇ ಖುಷಿ ಇದೆ, ಜೊತೆಗೆ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ಗೈಸ್.